ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ಹೆಣ್ಣು ಹೆತ್ತ ತಂದೆ ತಾಯಿಗಳಿಗೆ ಒಳ್ಳೆಯ ವರವನ್ನು ಹುಡುಕಿ ಮದುವೆ ಮಾಡಬೇಕೆನ್ನುವುದು ಎಲ್ಲ ತಂದೆ ತಾಯಿಗಳ ಆಸೆ ಇರುತ್ತೆ. ಮಗಳು ಕೊಟ್ಟ ಮನೆಯಲ್ಲಿ ಆರಾಮಾಗಿರಬೇಕು ಮತ್ತು ಖುಷಿಯಾಗಿ ಇರಬೇಕು, ತವರು ಮನೆಯನ್ನು ನೆನೆಸಬಾರ್ದು ಅನ್ನೋ ಉದ್ದೇಶವೂ ಇರುತ್ತೆ. ಆದರೆ ಹೇಗೆ ವರ ಸಿಗ್ತಾನನ್ನೋದು ಅವರಿಗೆ ಭಯ ಇದ್ದೇ ಇರುತ್ತೆ. ಆದರೂ ಒಳ್ಳೆಯ ವರವನ್ನು ಹುಡುಕಿ ಮದುವೆ ಮಾಡೇ ಮಾಡ್ತಾರೆ. ಅದೇ ಮದುವೆ ಮಾಡಿಕೊಡುವಾಗ ಮಗಳ ಮದುವೆ ಪದ್ಧತಿಗಳಲ್ಲಿ ಕನ್ಯಾದಾನ ಎಷ್ಟು ಮುಖ್ಯ ಇದೆಯೋ ಅಷ್ಟೇ ಅಳಿಯನ ಪಾದ ತೊಳೆಯುವ ಪದ್ಧತಿಯೂ ಅಷ್ಟೇ ಮುಖ್ಯವಾಗಿದೆ. ಈ ಪದ್ಧತಿ ಹಳೆ ಕಾಲದಿಂದ ಬಂದ ಪದ್ಧತಿಯಾಗಿದೆ. ಈ ಅಳಿಯನ ಕಾಲು ತೊಳೆಯುವ ಪದ್ಧತಿ ಯಾಕೆ ಮಾಡ್ತಾರೆ ಅನ್ನೋದು ಗೊತ್ತಿದೆಯಾ ನಿಮಗೆ? ಈ ಪದ್ಧತಿ ಅರ್ಥ ಏನು ಅನ್ನೋದು ತಿಳಿದುಕೊಳ್ಳೋಣ. ಕನ್ಯಾದಾನದ ನಂತರ ಮಾಡುವ ಈ ಪದ್ಧತಿ ನಡೆಯುತ್ತದೆ. ಮಾವ ಅಳಿಯನ ಪಾದ ತೊಳೆಯುತ್ತಾ ಹೇಳ್ತಾನೆ, ಇಷ್ಟು ದಿನ ನೀನು ಮಾಡಿದ ಕೆಟ್ಟ ನಡತೆಯನ್ನು ನಾನು ತೊಳೆದು ಅಳಿಸುತ್ತಿದ್ದೇನೆ, ಅಥವಾ ನೀನು ಮಾಡಿದ ಪಾಪವನ್ನು ನಾನು ಇವಾಗ ತೊಳೆದು ಅಳಿಸುತ್ತಿದ್ದೇನೆ. ಈ ನನ್ನ ಮಗಳನ್ನು ನಿನಗೆ ದಾರೆ ಎರೆದು ಕೊಟ್ಟಿದ್ದೇನೆ. ನನ್ನ ದೇವತೆಯಾದ ನನ್ನ ಮಗಳು ಜೀವನದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಿರುವ ನೀನು ಕೂಡ ನನಗೆ ದೇವರಂತೆ ಇರ್ತೀಯಾ ಅಂತ ಹೇಳಿಬಿಟ್ಟು ತಂದೆ ತಾಯಿಯವರು ಅವನ ಪಾದವನ್ನು ತೊಳೆಯುತ್ತಾರೆ. ಮಾವನ ಹೇಳಿದ ಈ ಪಾದ ತೊಳೆದ ಪದ್ಧತಿಯ ನಂತರ ಅಳಿಯನು ಕೂಡ ಮಾವನ ಪಾದಕ್ಕೆ ಶರಣು ಆಗಿ ಅವನು ಹೇಳುತ್ತಾನೆ, ನನ್ನನ್ನು ದೇವರ ಸ್ಥಾನಕ್ಕೆ ಇಟ್ಟು ನೀವು ನಿಮ್ಮ ಮಗಳನ್ನು ನನಗೆ ದಾರೆ ಎರೆದು ಕೊಟ್ಟಿದ್ದೀರಾ, ನಾನು ಅವಳನ್ನು ಖುಷಿಯಾಗಿ ನೋಡಿಕೊಳ್ಳುತ್ತೇನೆ ಎನ್ನುತ್ತಾ ಅವರಿಗೆ ಕೃತಜ್ಞತಾ ಭಾವವನ್ನು ಸಲ್ಲಿಸ್ತಾನೆ. ಉತ್ತರ ಕರ್ನಾಟಕದ ಮದುವೆಗಳಲ್ಲಿ ಇದೊಂದು ವಿಶೇಷ ಪದ್ಧತಿಯೇ ಆಗಿದೆ. ಈ ಪದ್ಧತಿಯ ನಂತರವೇ ಮಗಳನ್ನು ಗಂಡನ ಮನೆಗೆ ಕಳಿಸುತ್ತಾರೆ ಮತ್ತು ಅವಳು ಖುಷಿಯಾಗಿರ್ತಾಳೆ ಎನ್ನುವ ನಂಬಿಕೆಯಿಂದ ಈ ಪದ್ಧತಿಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಈ ಪದ್ಧತಿ ನಿಮ್ಮ ಕಡೆಯೂ ನಡೀತಾ ಇದೆ ಅಂದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.